ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲಾ ತಳವಾರ್ ಮಹಾಸಭಾ ಸಂವಿಧಾನ ಉಲ್ಲಂಘನೆ ಆಗದಂತೆ ತಳವಾರ್ ಜಾತಿಗೆ ಪರಿಶಿಷ್ಟ ಪಂಗಡದ ಎಸ್ಟಿ ಪ್ರಮಾಣ ಪತ್ರ ಮತ್ತು ಸಿಂಧು ನೌಕರಿ ಮುಂಬಡಿತ ಶಾಲಾ ಕಾಲೇಜುಗಳ ಪ್ರವೇಶ, ಸಾಮಾಜಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ರಾಜ್ಯ ಎಸ್ಸಿ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆ ಸಮಿತಿ ಮತ್ತು ಇತರರು ಸೇರಿ ಕರ್ನಾಟಕ ಸರ್ಕಾರ ತಳವಾರ್ ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡುವುದು ಸುಳ್ಳು ಎಂದು ಹೇಳಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಜಿಲ್ಲಾಧ್ಯಕ್ಷರು ಚನ್ನಪ್ಪ ಸದಾಶಿವ ಅಂಬಿ, ಜಿಲ್ಲಾ ಗೌರವಾಧ್ಯಕ್ಷರು ಪ್ರಭು ಗಸ್ತಿ, ಜಿಲ್ಲಾ ನೌಕರರ ಅಧ್ಯಕ್ಷರು ಸಿದ್ದರಾಮೇಶ್ ಮೀಸೆ, ರಾಜ್ಯ ಸದಸ್ಯರು ಭೀಮ್ಶಿ ತಳವಾರ್, ಎಲ್ಲ ಮುಖಂಡರು ಸೇರಿ ಬಾಗಲಕೋಟೆಯ ಜಿಲ್ಲಾ ಡಿಸಿ ಆಫೀಸ್ನಲ್ಲಿ ತಳವಾರ್ ಮಹಾಸಭಾ ಮನವಿ ಪತ್ರವನ್ನ ನೀಡಲಾಯಿತು. ವರದಿ ಆನಂದ್ ಚಲ. ಎಲ್ಲ ತಳವಾರ್ ಸಮಾಜದ ಬಂಧುಗಳಿಗೆ ಸ್ವಾಗತ ಬಯಸುತ್ತಾ, ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನು, ತಳವಾರ್ ಸಮಾಜವನ್ನು ಕೇಂದ್ರ ಸರ್ಕಾರ 2020ರಲ್ಲಿ ಹಿಂದುಳಿದ ವರ್ಗದಿಂದ ಪರಿಶಿಷ್ಟ ಪಂಗಡಕ್ಕೆ ತಳವಾರ್ ಸಮಾಜ ಮತ್ತು ಪರಿವಾರ ಸಮಾಜವನ್ನು 2 ಎಸ್ಟಿಯಲ್ಲಿ ಸೇರ್ಪಡೆಗೊಳಿಸಿತು. ಅದೇ ರೀತಿಯಾಗಿ ಮುಂದುವರಿದು ರಾಜ್ಯ ಸರ್ಕಾರ ಕೂಡ ತಳವಾರ್ ಸಮಾಜವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿ ಇವತ್ತಿನ ದಿವಸ ಎಲ್ಲರೂ ಕೂಡ ನಾವು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದೇವೆ. ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದರೂ ಕೂಡ ಇವತ್ತಿನ ದಿವಸ ಕೆಲವೊಂದು ನಕಲಿ ಕೊಟ್ಟಿ ಸಂಘಗಳು ಈ ತಳವಾರ್ ಸಮಾಜ ಪರಿಶಿಷ್ಟ ಪಂಗಡದಲ್ಲಿ ಬರುವುದಿಲ್ಲ ಅಂತ ಹೇಳಿ PIL ಅನ್ನ ಉದ್ದೇಶಪೂರ್ವಕವಾಗಿ ಇವತ್ತಿನ ದಿವಸ ಕೋರ್ಟ್ನಲ್ಲಿ ಮೊರೆ ಹೋಗಿದ್ದಾರೆ. ಸಂವಿಧಾನಿಕವಾಗಿ ತಳವಾರ ಸಮಾಜವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಎಸ್ಟಿ ಪ್ರಮಾಣ ಪತ್ರವನ್ನು ಒದಗಿಸಿದೆ. ಅದೇ ರೀತಿಯಾಗಿ ಮುಂದುವರಿದು ಕೆಲವೊಂದು ಏನು ತಳವಾರ ಸಮಾಜದಲ್ಲಿ ಇರ್ತಕ್ಕಂಥ ಶಾಲಾ ಮಕ್ಕಳಿಗೆ ಒಂದು ಅಡ್ಮಿಷನ್ದಲ್ಲಿ ಹಾಗೂ ಎಲ್ಲ ಸರ್ಕಾರಿ ನೌಕರದಾರರಿಗೆ ಸಿಂಧುತ್ವದಲ್ಲಿ ಕೆಲವೊಂದಿಷ್ಟು ತೊಂದರೆಗಳ ಎದುರಿಸಬೇಕಾಗಿದೆ. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚೀಫ್ ಸೆಕ್ರೆಟರಿ ಅವರಿಗೆ ಕೂಡ ಇವತ್ತಿನ ದಿವಸ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಇವತ್ತಿನ ದಿವಸ ಏನು ಸಂವಿಧಾನಿಕವಾಗಿ ನಮ್ಮ ಜಾತಿಗೆ ತಳವಾರ ಜಾತಿಗೆ ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸೇರ್ಪಡೆಗೊಳಿಸಿದ್ದಾರೆ, ಅದೇ ರೀತಿಯಾಗಿ ನೈಜವಾಗಿರ್ತಕ್ಕಂಥ ನಾವೆಲ್ಲ ತಳವಾರಿದ್ವಿ. ಇವತ್ತಿನ ದಿವಸ ಯಾರೋ ಕೊಟ್ಟಿ ಪ್ರಮಾಣ ಪತ್ರ ಪಡೆದುಕೊಂಡಿರ್ಬೋದು, ಬಟ್ ಇವತ್ತಿನ ದಿವಸ ನೈಜವಾಗಿರ್ತಕ್ಕಂಥ ತಳವಾರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಬಹಳ ಶಾಲಾ ಮಕ್ಕಳಿಗೆ ಕೂಡ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ಎಲ್ಲ ನೌಕರ ವರ್ಗದವರಿಗೂ ತೊಂದರೆ ಆಗ್ತದೆ ಮತ್ತು ಸಾರ್ವಜನಿಕವಾಗಿ ಎಲ್ಲ ತಳವಾರ ಸಮಾಜಕ್ಕೆ ಇವತ್ತಿನ ದಿವಸ ತೊಂದರೆ ಆಗ್ತಿದೆ. ಒಂದು ಉದ್ದೇಶದಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ಈ ಮನವಿಯನ್ನು ಸ್ವೀಕರಿಸಿ ಈ ಒಂದು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ತಳವಾರ ಸಮಾಜಕ್ಕೆ ನ್ಯಾಯ ಒದಗಿಸಬೇಕಂತ ಇವತ್ತಿನ ದಿವಸ ನಾವೆಲ್ಲರೂ ಕೂಡಿದ್ದೀವಿ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ತಳವಾರ ಸಮಾಜ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಜೈ ತಳವಾರ. ಅಧಿಕಾರಿಗಳು ಸ್ವೀಕರಿಸಬೇಕಂತ ನಾನು ಅವರಲ್ಲಿ ಮನವಿ ಮಾಡಬೇಕು. ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಬಾಗಲಕೋಟೆ ಘಟಕದಿಂದ ಸಲ್ಲಿಸಿದ ಅರ್ಜಿಯನ್ನು ಸ್ವೀಕರಿಸಿದೆ. ಇದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ನಜರಿಗೆ ತೆಗೆದುಕೊಂಡು ಸರ್ಕಾರಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅವರಿಗೆ ಚರ್ಚೆ ಮಾಡಿ ಬಾಗಲಕೋಟೆ ಜಿಲ್ಲೆಯ ತಳವಾರ ಮಹಾಸಭಾದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನನ್ನ ಹೆಸರು ಚನ್ನಪ್ಪ ಸದಾಶಿವ ಅಂಬಿ, ಜಿಲ್ಲಾಧ್ಯಕ್ಷರು ತಳವಾರ ಮಹಾಸಭಾ ಬಾಗಲಕೋಟೆ ಜಿಲ್ಲೆ ಘಟಕ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ತಳವಾರ ಸಮಾಜವನ್ನು ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡಿ ಎಲ್ಲರಿಗೂ ನಮ್ಮ ತಳವಾರ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಒದಗಿಸಿದೆ. ರಾಜ್ಯಾದ್ಯಂತವಾಗಿ ಪರಿಶಿಷ್ಟ ಪ್ರಮಾಣ ಪತ್ರವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಇವತ್ತಿನ ದಿವಸ ಕೆಲವೊಂದು ನಕಲಿ ಜಾತಿ ತಡೆ ಸಮಿತಿ ಹಾಗೂ ನಕಲಿ ಸಂಘಗಳು ಕೂಡಿಕೊಂಡು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ PIL ಅನ್ನು ಕೋರ್ಟ್ನಲ್ಲಿ ದಾಖಲಿಸಿ ಇವತ್ತಿನ ದಿವಸ ನೈಜವಾಗಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುತ್ತಿರ್ತಕ್ಕಂಥ ತಳವಾರ ಸಮಾಜದ ಮೇಲೆ ಒಂದು ಸರ್ಕಾರಕ್ಕೆ ಒಂದು ನೋಟಿಸನ್ನು ನೀಡಿ ಇವತ್ತಿನ ದಿವಸ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ.
ಆ ಒಂದು ಉದ್ದೇಶಕ್ಕಾಗಿ ನೈಜವಾಗಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ತಳವಾರ ಸಮಾಜಕ್ಕೆ ಯಾವ ರೀತಿ ಸರ್ಕಾರ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಮುಂಬಡ್ತಿ ಹಾಗೂ ಶಾಲಾ ಕಾಲೇಜುಗಳ ಪ್ರವೇಶ ಕೊಡ್ತಾ ಇದೆಯೋ ಅದೇ ರೀತಿಯಾಗಿ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಅಧಿಕಾರಿಗಳು ಇವತ್ತಿನ ದಿವಸ ನಮ್ಮ ತಳವಾರ ಸಮಾಜಕ್ಕೆ ಮುಂದುವರಿಸಬೇಕೆಂದು ಇವತ್ತಿನ ದಿವಸ ಯಥಾಸ್ಥಿತಿಯಾಗಿ ಮುಂದುವರಿಸಬೇಕಂತ ಇವತ್ತಿನ ದಿವಸ ಮನವಿ ಕೊಟ್ಟಿದ್ದೀವಿ. ನಮ್ಮ